ಅಲ್ಲ, ಇಂಥ ಹೈಟೆಕ್ ಯುಗದಲ್ಲಿ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಯಾರು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಅಂಥದ್ರಲ್ಲಿ ನಮ್ ಕಣ್ ಎದುರುಗಡೆ ಇರೋ ಜೊತೆ ನಮ್ ಕೈಲಿ ಮಾತಾಡಕ್ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಇದು ನಿಜಕ್ಕೂ ಸಿಚುಯೇಷನ್ದೇ ಪ್ರಾಬ್ಲಮ್ಮಾ, ಅಥವಾ ಈ ತರ ಆಗ್ಬೇಕು ಅಂತ ಯಾರಾದ್ರೂ ಸಿಚುಯೇಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಅಥವಾ ಯದು ನಿನ್ನ ಹತ್ರ ಮಾತಾಡೋದಿಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾನಾ? ಏನ್ ಹೇಳ್ತಿದ್ಯಾ ಕಾವೇರಿ? ಯಾರಾದ್ರೂ ಯಾಕೆ ಇಂಟೆನ್ಷನಲ್ಲಿ ಈ ತರ ಮಾಡ್ತಾರೆ? ಇಷ್ಟಕ್ಕೂ ನಿನ್ ಮನ್ಸಲ್ಲಿ ಏನಿದೆ ಅಂತ ಬೇರೆಯವರಿಗೆ ಹೇಗ್ ಗೊತ್ತಾಗಕ್ ಸಾಧ್ಯ? ಸಿಚುವೇಶನ್ ಆ ತರ ಇದೆ ಅಷ್ಟೇ. ಅದೇನೇ ಇರ್ಲಿ ಸರ್ಸು, ಆದ್ರೆ ಅವನ್ಗೆ ನನ್ ಜಾತಕದಲ್ಲಿರೋ ದೋಷ ನನ್ನನ್ನ ಮದುವೆ ಆದ್ರೆ ಏನಾಗಬಹುದು ಅನ್ನೋ ಸತ್ಯ ಗೊತ್ತಾಗ್ಲೇಬೇಕು. ಆಗ್ಲೇ ನನಗ್ ಸಮಾಧಾನ. ಅಲ್ಲಿವರೆಗೂ ನಾನೇನು ಮುಟ್ಟೋದು ಇಲ್ಲ, ನಾನೇನು ತಿನ್ನೋದು ಇಲ್ಲ. ಈಗದು ಸಾಧ್ಯನೇ ಇಲ್ಲ. ಈಗೇನಿದ್ರು ಮದ್ವೆ ಆದ್ಮೇಲೆನೆ ಮಾತಾಡಕ್ಕಾಗದು. ಆಮೇಲೆ ಮಾತಾಡೋದ್ ಏನಿರುತ್ತೆ? ಎಲ್ಲ ಮುಗ್ದೋಗ್ಬಿಟ್ಟಿರುತ್ತಲ್ಲ. ಕಾವೇರಿ ಪ್ಲೀಸ್, ಹಠ ಮಾಡ್ಬೇಡ. ಇದು ನಿನ್ನೊಬ್ಳು ಪ್ರಶ್ನೆ ಅಲ್ಲ, ಇನ್ನೊಂದ್ ಜೀವದ ಪ್ರಶ್ನೆ. ನಿನ್ ಹೊಟ್ಟೆಲ್ ಮಗು ಇದೆ ಅಂತ ನೆನ್ಪಿರ್ಲಿ. ಇರ್ಲಿ ಬಿಡು ಸರ್ಸು, ನನ್ನ ಹೊಟ್ಟೆಗೆ ಹಾಕಲ್ಲ. ಕೆಟ್ಟ ತಾಯಿ ಅಂತ ತಾನಾಗೆ ಹೊರಟೋಗ್ಲಿ. ಎಂತ ಮಾತು ಅಂತ ಆಡ್ತಿದ್ಯಾ ಕಾವೇರಿ? ಆ ಮಗು ಏನ್ ಪಾಪ ಮಾಡಿದೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ? ತಗೋ, ಮೊದ್ಲು ತಿಂಡಿ ತಿನ್ನು. ತಿಂಡಿ ತಿಂದು ಈ ಮೆಡಿಸಿನ್ ತಗೋ. ಮಗು 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 ಏನ್ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಸರ್ಸು?